ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ಸಕ್ಕರೆ ಕಾಯಿಲೆ ಅಥವಾ ಡಯಾಬಿಟಿಸ್ ಏನಿದೆ ಅದು ನಮ್ಮ ಒಂದು ಫ್ಯಾಮಿಲಿ ಮೆಂಬರ್ ಆಗಿಬಿಟ್ಟಿದೆ ಈಗ. ಯಾಕಂದರೆ ಎಲ್ಲ ಫ್ಯಾಮಿಲಿಯಲ್ಲಿ ನೋಡಿದ್ರು ಡಯಾಬಿಟಿಕ್ ಪೇಷಂಟ್ಸ್ ಇದ್ದೇ ಇದ್ದಾರೆ. ಆ್ಯಂಡ್ ಭಾರತ ಈಸ್ ದ ಕ್ಯಾಪಿಟಲ್ ಆಫ್ ಡಯಾಬಿಟಿಸ್. ಇಲ್ಲಿರುವಷ್ಟು ಡಯಾಬಿಟಿಕ್ ಪೇಷಂಟ್ಸ್ ಏನು ಬೇರೆ ಎಲ್ಲೂ ಇಲ್ಲ. ಬಟ್ ನಾವು ಯೂಶ್ವಲಿ ಡಯಾಬಿಟಿಸ್ ಬಂದರೆ ನಾವು ಏನು ಮಾಡ್ತೀವಿ, ಡಾಕ್ಟರ್ ಹತ್ರ ಹೋಗ್ತೀವಿ. ಅದು ಅಷ್ಟೊಂದು ನಾವು ಒಂದು ಸೀರಿಯಸ್ ಆಗಿ ಈಗ ತಗೊಳ್ತಾ ಇಲ್ಲ, ಬಿಕಾಸ್ ಎಲ್ಲರಿಗೂ ಡಯಾಬಿಟಿಸ್ ಇದೆ. ಸೊ ಇಟ್ ಹ್ಯಾಸ್ ಬಿಕಮ್ ಎ ಪಾರ್ಟ್ ಆಫ್ ಅವರ್ ಲೈಫ್. ಸೊ ನಾವು ಡಾಕ್ಟರ್ ಹತ್ರ ಹೋಗಿ ಅದಕ್ಕೊಂದು ಮೆಡಿಸಿನ್ಸ್ ಸ್ಟಾರ್ಟ್ ಮಾಡ್ತೀವಿ. ಆ್ಯಂಡ್ ಯೂಶ್ವಲಿ ಡಯಾಬಿಟಿಸ್ ಇರೋರು ಫಾಲೋ ಮಾಡಬೇಕಾಗಿರುವ ಎಷ್ಟೋ ಸ್ಟೆಪ್ಸ್ಗಳಿದೆ, ಎಷ್ಟೋ ಪ್ರೊಸೀಜರ್ಸ್ ಇದೆ. ಅದು ನಮಗೆ ಮರ್ತು ಹೋಗುತ್ತೆ. ನಾವು ಮೆಡಿಸಿನ್ಸ್ ತಗೊಳ್ತೀವಿ. ತುಂಬ ಜನರಲ್ಲಿ ಏನಾಗುತ್ತೆ, ಆ ಮೆಡಿಸಿನ್ ತೊಗೊಂಡು ನಾರ್ಮಲ್ ಫುಡ್ ತಗೊಳ್ತಾರೆ. ಆ್ಯಂಡ್ ಹೋಗ್ತಾ ಟೈಮ್ ಹೋಗ್ತಾ ಅವ್ರದ್ದು ಮೆಡಿಸಿನ್ ಡೋಸೇಜ್ ಏನಿದೆ ಅದು ಜಾಸ್ತಿ ಆಗ್ತಾ ಹೋಗ್ತದೆ. ಲೇಟೆಸ್ಟ್ ಸ್ಟೇಜಸ್ಸಲ್ಲಿ ಅವರಿಗೆ ಇನ್ಸುಲಿನ್ ಡಿಪೆಂಡೆನ್ಸಿ ಡೆವಲಪ್ ಆಗುತ್ತೆ. ಇನ್ನು ಕೆಲವರಲ್ಲಿ ಏನಾಗುತ್ತೆ, ನಾವು ಮೆಡಿಸಿನ್ ತಗೊಳ್ಳುವಾಗ ತುಂಬ ಶುಗರ್ ಲೋ ಆಗುತ್ತೆ. ಸೊ ಹಾಗಾಗಿ ಅವರು ಇನ್ನೂ ಜಾಸ್ತಿ ಫುಡ್ ತಗೊಳ್ತಾರೆ. ಅವರಲ್ಲಿ ಒಬೇಸಿಟಿ ಜಾಸ್ತಿ ಆಗುತ್ತೆ. ಮತ್ತು ಕ್ರಮೇಣ ನಾನು ಹೇಳ್ದಂಗೆ ಈ ಮೆಡಿಸಿನ್ ಡೋಸೇಜ್ ಏನಿದೆ ಅದು ಜಾಸ್ತಿ ಆಗ್ತಾ ಹೋಗ್ತದೆ. ಲೇಟರ್ ಆನ್ ನಮಗೆ ಇನ್ಸುಲಿನ್ ಡಿಪೆಂಡೆನ್ಸಿ ಆಗುವಂಥ ಸಾಧ್ಯತೆ ಕೂಡ ಇದೆ. ಸೊ ಈ ಡಯಾಬಿಟಿಸ್ ಏನಿದೆ, ಸಕ್ಕರೆ ಕಾಯಿಲೆ ಏನಿದೆ, ಅದಕ್ಕೆ ಫಸ್ಟ್ ಆಫ್ ಆಲ್ ನಾವು ಚಿಕಿತ್ಸೆಕ್ಕಿಂತ ಎಜುಕೇಷನ್ ಈಸ್ ಮೋರ್ ಇಂಪಾರ್ಟೆಂಟ್. ಒಂದು ಡಯಾಬಿಟಿಸ್ ಇರೋರಾದರೆ ಅವ್ರದ್ದು ಆ್ಯಕ್ಚುಲಿ ದೇ ಶುಡ್ ಬಿ ದೇರ್ ಡಾಕ್ಟರ್ಸ್. ಅವರೇ ಅವರ ಡಾಕ್ಟರ್ ಆಗಬೇಕು. ಸೊ ಅವರು ಕೆಲವು ವಿಷಯಗಳನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಈ ಸಕ್ಕರೆ ಕಾಯಿಲೆ ಏನಿದೆ ಅದನ್ನು ಕಂಪ್ಲೀಟ್ಲಿ ಕಂಟ್ರೋಲ್ ಮಾಡಲಿಕ್ಕಾಗುತ್ತೆ. ಇನಿಷಿಯಲ್ ಸ್ಟೇಜಸ್ಸಲ್ಲಿ ಅದನ್ನು ರಿವರ್ಸ್ ಕೂಡ ಮಾಡಲಿಕ್ಕಾಗುತ್ತೆ. ಆ್ಯಂಡ್ ಎಷ್ಟೋ ಜನ ಸಫರ್ ಆಗೋದು ಮೇಯ್ನ್ಲಿ ಡಯಾಬಿಟಿಕ್ ಕಾಂಪ್ಲಿಕೇಶನ್ಸಿಂದ. ಎಷ್ಟೋ ಜನರಿಗೆ ನಾವು ನೋಡ್ತೀವಿ, ನಿದ್ರೆ ಮಾಡೋಕ್ಕಾಗಲ್ಲ. ಯಾಕೆ? ಪಾದ ಉರಿ ಇರುತ್ತೆ, ಡಯಾಬಿಟಿಕ್ ನ್ಯೂರೋಪತಿ ಆಗಿರುತ್ತೆ, ಸಿವಿಯರ್ ಪಾದ ಉರಿ ಇರುತ್ತೆ, ಅವರಿಗೆ ನಿದ್ರೆ ಬರಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಡೇ ನಾವು ನೋಡುವಾಗ ಅವರದ್ದು ಶುಗರ್ ಲೆವೆಲ್ಸ್ ಏನಿದೆ ಇನ್ನೂ ಜಾಸ್ತಿ ಆಗಿರುತ್ತೆ. ಆ್ಯಂಡ್ ಅವರದ್ದು ಕ್ವಾಲಿಟಿ ಆಫ್ ಲೈಫ್ ಏನಿದೆ ಅದು ತುಂಬ ಲೈಕ್ ಪ್ರಾಬ್ಲಮ್ಯಾಟಿಕ್ ಆಗಿರುತ್ತೆ. ಆ್ಯಂಡ್ ತುಂಬ ಜನರಲ್ಲಿ ನಾವು ನೋಡಿದರೆ ಕಿಡ್ನಿ ಡಿಸೀಸ್ಗಳು, CKD ಅಂತ ಏನು ಹೇಳ್ತೀವಿ, ಕ್ರಾನಿಕ್ ಕಿಡ್ನಿ ಡಿಸೀಸ್ ಸ್ಟಾರ್ಟ್ ಆಗಿರುತ್ತೆ. ರೆಗ್ಯುಲರ್ಲಿ ಡಯಾಲಿಸಿಸ್ ಬೇಕು ಅಂತ ಕಂಡೀಷನಿಗೆ ಹೋಗಿರುತ್ತೆ. ಆ್ಯಂಡ್ ಇದೇ ಥರ ತುಂಬ ಕಾಂಪ್ಲಿಕೇಶನ್ಸ್ ಈ ಡಯಾಬಿಟಿಸಿಂದ ಆಗ್ತಾ ಇದೆ. ಸೊ ನಾನೀಗ ಹೇಳಲಿಕ್ಕಿರುವಂಥ ಸ್ಟೆಪ್ಸನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಿದರೆ ಒಂದು ಡಯಾಬಿಟಿಸನ್ನು ಕಂಪ್ಲೀಟ್ಲಿ ಕಂಟ್ರೋಲಲ್ಲಿ ಇಟ್ಕೋಬೋದು. ಡಯಾಬಿಟಿಸ್ದು ಮೆಡಿಕೇಷನ್ ಏನಿದೆ ಅದನ್ನು ಆದಷ್ಟು ನಾವು ಕಡಿಮೆ ಮಾಡ್ಕೋಬೋದು. ಆ್ಯಂಡ್ ಡಯಾಬಿಟಿಕ್ ಕಾಂಪ್ಲಿಕೇಶನ್ಸ್ ಬರೋದನ್ನು ಕೂಡ ನಮಗೆ ಕಂಪ್ಲೀಟ್ಲಿ ಪ್ರಿವೆಂಟ್ ಮಾಡಲಿಕ್ಕೆ ಸಾಧ್ಯ. ಆ್ಯಂಡ್ ಇದರ ಒಟ್ಟಿಗೆ ನಮ್ಮ ಕ್ವಾಲಿಟಿ ಆಫ್ ಲೈಫ್ ಏನಿದೆ ಅದನ್ನು ಇಂಪ್ರೂವ್ ಮಾಡಲಿಕ್ಕಾಗತ್ತೆ. ಸೊ ನಮ್ಮ ಮೇನ್ ಥಿಂಗ್ ಇಸ್ ಅವರ್ ಕ್ವಾಲಿಟಿ ಆಫ್ ಲೈಫ್. ನಾವು ಹೇಗೆ ಲೈಕ್ ನಮ್ಮ ಹೆಲ್ತಿ ಆಗಿರ್ತೀವ, ನಮಗೇನಾದರೂ ಕಾಂಪ್ಲಿಕೇಶನ್ಸ್ ಆಗ್ತಾ ಇದೆಯಾ, ಸೊ ಇದನ್ನೆಲ್ಲ ಕಂಟ್ರೋಲ್ ಮಾಡಲಿಕ್ಕೂ ಕೂಡ ಈಸಿಯಾಗಿ ಆಗುತ್ತೆ. ಸೊ ಫಸ್ಟ್ ಆಫ್ ಆಲ್ ನಾವೇನು ಮಾಡಬೇಕು ಅಂದರೆ, ಈಗ ಒಂದು ಮನುಷ್ಯನಿಗೆ, ಈಗ ಫಾರ್ ಎಕ್ಸಾಂಪಲ್ ಈಗ ನನಗೆ ಡಯಾಬಿಟಿಸ್ ಬಂದರೆ ನಂದು ಲೈಕ್ ಡೈಲಿ ಎಷ್ಟು ಕ್ಯಾಲರಿ ನಮಗೆ ಬೇಕು ಅಂತ ನಾವು ಫಸ್ಟ್ ಐಡೆಂಟಿಫೈ ಮಾಡಬೇಕು. ಸೊ ಇದಕ್ಕೇನು ಮಾಡಬೇಕು, ನಾನು ಲೈಕ್ ಓಕೆ ನನ್ನ ವೆಯ್ಟ್ ಏನಿದೆ ಅರೌಂಡ್ 65 kg ನನ್ನ ವೆಯ್ಟ್ ಇದೆ, ನನ್ನ ಹೈಟ್ 165 ಸೆಂಟಿಮೀಟರ್ ಇದೆ. ಆ್ಯಂಡ್ ನನಗೆ ಡೈಲಿ ಬೇಕಾಗಿರೋ ಕ್ಯಾಲರಿ BMR ಅಂತ ನಾವು ಬೇಸಿಲ್ ಮೆಟಬಾಲಿಕ್ ರೇಟ್ ಅಂತ ಏನು ಹೇಳ್ತೀವಿ, ದಟ್ ಈಸ್ ಅರೌಂಡ್ ಓಕೆ ಒಂದು 1400 ಕ್ಯಾಲರಿ ಪ್ರತಿ ದಿವಸ ಬೇಕಾಗುತ್ತೆ ಅಂತ ಅಂದ್ಕೊಳ್ಳಿ. ಓಕೆ, ಆ್ಯಂಡ್ ಈಗ ನನಗೆ ಡಯಾಬಿಟಿಸ್ ಡೆವಲಪ್ ಆಗಿದೆ ಆ್ಯಂಡ್ ನನಗೆ ಸ್ವಲ್ಪ ವಿಸರಲ್ ಫ್ಯಾಟ್ ಜಾಸ್ತಿ ಆಗಿದೆ. ನಿಮಗೆಲ್ಲ ಗೊತ್ತು, ಡಯಾಬಿಟಿಸ್ ಬರಲಿಕ್ಕಿರುವಂಥ ಒನ್ ಆಫ್ ದ ಮೇನ್ ರೀಸನ್ ಏನು ಅಂದರೆ ಇನ್ಸುಲಿನ್ ರೆಸಿಸ್ಟೆನ್ಸ್. ಟೈಪ್ 2 ಡಯಾಬಿಟಿಸ್ಗೆ ಮೇನ್ ರೀಸನ್ ಈಸ್ ಇನ್ಸುಲಿನ್ ರೆಸಿಸ್ಟೆನ್ಸ್. ಸೊ ಈ ಇನ್ಸುಲಿನ್ ರೆಸಿಸ್ಟೆನ್ಸ್ಗೆ ಇರುವಂಥ ಒಂದು ಮುಖ್ಯ ಕಾರಣ ನಾವು ವಿಸರಲ್ ಫ್ಯಾಟ್ ಅಂತ ಹೇಳ್ತೀವಿ. ಯಾವಾಗ ನಮ್ಮ ಹೊಟ್ಟೆ ಭಾಗದಲ್ಲಿ ಜಾಸ್ತಿ ಫ್ಯಾಟ್ ಡೆಪೋಸಿಷನ್ ಆಗುತ್ತೋ, ಸೆಂಟ್ರಲ್ ಒಬೇಸಿಟಿ ಡೆವಲಪ್ ಆಗುತ್ತೋ, ಅವರಿಗೆ ಈ ಡಯಾಬಿಟಿಸ್ ಬರುವಂಥ ಸಾಧ್ಯತೆ ಕೂಡ ತುಂಬ ಜಾಸ್ತಿ ಇರುತ್ತೆ. ಇನ್ನು ನೀವು ಕೇಳ್ಬೋದು, ಕೆಲವರಿಗೆ ತೂಕ ತುಂಬ ಕಡಿಮೆ ಆಗುತ್ತೆ, ಕಡಿಮೆ ಆದಾಗ ಡಯಾಬಿಟಿಸ್ ಇದೆ ಅಂತ ಐಡೆಂಟಿಫೈ ಆಗುತ್ತೆ. ಇದು ಹೇಗೆ ಅಂತ ನೀವು ಕೇಳ್ಬೋದು. ಬಟ್ ಆ ತೂಕ ಕಡಿಮೆ ಆಗಲಿಕ್ಕಿರುವಂಥ ಕಾರಣ ಏನು ಅಂದರೆ, ನಮ್ಮ ಬಾಡಿಗೆ ಮೇನ್ ಫ್ಯೂಯಲ್ ಆಗಿರುವಂಥ ಗ್ಲೂಕೋಸ್ ಏನಿದೆ ಅದು ಯೂಸ್ ಮಾಡಲಿಕ್ಕೆ ಬಾಡಿಗೆ ಆಗ್ತಾ ಇಲ್ಲ. ನಮ್ಮ ಇನ್ಸುಲಿನ್ ಪ್ರೊಡಕ್ಷನ್ಲಿರುವಂಥ ಸಮಸ್ಯೆ ಇರ್ಬೋದು ಅಥವಾ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರ್ಬೋದು. ಸೊ ಇದರಿಂದ ಗ್ಲೂಕೋಸ್ ಯಾವಾಗ ಸರಿಯಾಗಿ ಒಂದು ಫ್ಯೂಯಲ್ ಆಗಿ ಯೂಸ್ ಮಾಡಲಿಕ್ಕೆ ಆಗ್ತಾ ಇಲ್ವೋ ಆವಾಗ ಬಾಡಿ ಏನು ಮಾಡುತ್ತೆ, ಬೇರೆ ಆಲ್ಟರ್ನೇಟ್ ಹುಡುಕುತ್ತೆ. ಸೊ ಹಾಗಾಗಿ ನಮ್ಮ ಫ್ಯಾಟ್ ಇರ್ಬೋದು ಅಥವಾ ನಮ್ಮ ಬಾಡಿಯಲ್ಲಿರೋ ಮಸಿಲ್ಸ್, ಪ್ರೋಟೀನ್ ಇರ್ಬೋದು, ಅದನ್ನು ಡೈಜೆಸ್ಟ್ ಮಾಡಿ ಎನರ್ಜಿ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಆವಾಗ ಏನಾಗುತ್ತೆ, ನಮ್ಮ ಬಾಡಿ ವೆಯ್ಟ್ ಕಡಿಮೆ ಆಗುತ್ತೆ, ನಮ್ಮ ಮಸಿಲ್ ಮಾಸ್ ಕಡಿಮೆ ಆಗುತ್ತೆ, ನಮಗೆ ತುಂಬ ಸುಸ್ತಾಗುವಂಥ ಸಾಧ್ಯತೆ ಕೂಡ ಇದೆ. ಸೊ ಫಸ್ಟ್ ನಾವು ಹೇಳಿದಾಗೆ ಏನು ಮಾಡಬೇಕು, ನಮ್ಮ BMR ಎಷ್ಟು ಅಂತ ಐಡೆಂಟಿಫೈ ಮಾಡಬೇಕು. ಆ BMR ಪ್ಲಸ್ ನಮ್ಮ ನೇಚರ್ ಆಫ್ ವರ್ಕ್. ಈಗ ತುಂಬ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡೋರಾದರೆ ಮೇ ಬಿ ಅವರಿಗೆ ಒಂದು 2200 ಕ್ಯಾಲರಿ ಬೇಕಾಗ್ಬೋದು. ಬೇರೆ ಏನೂ ಕೆಲಸ ಇಲ್ಲ, ನಾವು ಆಸ್ಪತ್ರೆಯಲ್ಲಿ ಈಗ ಫಾರ್ ಎಕ್ಸಾಂಪಲ್ ನನ್ನದೇ ಕೆಲಸ ಆದರೆ ನಾವು ಆಸ್ಪತ್ರೆಯಲ್ಲಿ ಕೂತ್ಕೊಂಡು ಪೇಷಂಟ್ ನೋಡ್ತೀವಿ, ನಮಗೆ ಅಷ್ಟೊಂದು ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲ. ಸೊ ಮೇ ಬಿ ನನಗೆ ಒಂದು ದಿವಸಕ್ಕೆ 1600 ಅಥವಾ 1700 ಕಿಲೋ ಕ್ಯಾಲರಿ ಇದ್ದರೆ ಬೇಕಾದಂಗೆ ಸಾಕಾಗುತ್ತೆ. ಸೊ ಡಿಪೆಂಡಿಂಗ್ ಆನ್ ಯುವರ್ ವರ್ಕ್, ನಿಮ್ಮ ಕೆಲಸ ಏನು, ಆ್ಯಂಡ್ ಪ್ಲಸ್ ಅದು ಆ ಕೆಲಸಕ್ಕೆ ಎಷ್ಟು ತುಂಬ ಕ್ಯಾಲರಿ ರಿಕ್ವೈರ್ಮೆಂಟ್ ಇರುವಂಥ ಕೆಲಸನ, ತುಂಬ ಸ್ಟ್ರೈನ್ ಆಗುವಂಥ ಕೆಲಸ ಆದರೆ ಓಕೆ ಸ್ವಲ್ಪ ಅಡಿಷ್ನಲ್ ಕ್ಯಾಲರಿ ನೀವು ತಗೋಬೋದು. ಅಥವಾ ಓಕೆ ನನಗೆ ತುಂಬ ಸೆಡೆಂಟ್ರಿ ಲೈಫ್ ಇದೆ ಅಂದರೆ ನಮ್ಮ BMR ಒಂದು 1400 ಇದ್ದರೆ ಪ್ಲಸ್ ಒಂದು 300 ಕ್ಯಾಲರೀಸ್ ಆ್ಯಡ್ ಮಾಡಿದರೆ ನಮ್ಗೆ ಆಲ್ಮೋಸ್ಟ್ ನಮ್ಮ ಡೈಲಿ ರಿಕ್ವೈರ್ಮೆಂಟ್ ಆಗುತ್ತೆ. ಸೊ ಇದನ್ನು ಫಸ್ಟ್ ನಾವು ಪ್ಲ್ಯಾನ್ ಮಾಡಬೇಕು. ಆ್ಯಂಡ್ ಅದಕ್ಕೆ ನಾವೊಂದು ಡಯಟ್ ಪ್ಲ್ಯಾನನ್ನು ಸೆಟ್ ಮಾಡ್ಕೋಬೇಕು. ದಟ್ ಈಸ್ ದ ಸೆಕೆಂಡ್ ಥಿಂಗ್, ಡಯಟ್ ಪ್ಲ್ಯಾನ್. ಈಗ ಯೂಶ್ವಲಿ
ಈ ಹಂಗರ್ ತುಂಬ ಜನ ಹೇಳ್ತಾರೆ ನನಗೆ ಬೆಳಿಗ್ಗೆ ತಿಂಡಿ ಏನು ತಿಂತೀರಾ, ನಾನು ಡಯಟಿಂಗ್ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾರೆ. ನಾನು ತುಂಬ ಡಯಟ್ ಕಂಟ್ರೋಲಲ್ಲಿದೆ, ಬೆಳಿಗ್ಗೆ ಏನು ತಿಂತೀರಾ, ಚಪಾತಿ ತಿಂತೇನೆ. ಸೊ ಅವ್ರು ಅಂದ್ಕೊಂಡಿರೋದೇನು, ಅನ್ನ ಬಿಟ್ಟು ಅಂದರೆ ದೋಸೆ ಬಿಟ್ಟು ಚಪಾತಿ ತಿಂದರೆ ಡಯಟಿಂಗ್ ಆಯಿತು ಅಂತ ಅಂದ್ಕೊಂಡಿದ್ದಾರೆ. ಎಷ್ಟು ಚಪಾತಿ ತಿಂತೀರಾ ಅಂತ ಕೇಳಿದರೆ 6 ಚಪಾತಿ ತಿಂತಾರೆ. ಸೊ 6 ಚಪಾತಿ ತಿಂದರೆ ಅದರೊಟ್ಟಿಗೆ ಸಾರು ಪಲ್ಯ ಎಲ್ಲ ಹಾಕಿ ನೀವು 6 ಚಪಾತಿ ತಿಂದರೆ ಆ ಒಂದು 6 ಚಪಾತಿಯಲ್ಲೇ ನಿಮಗೆ 1200 1300 ಕ್ಯಾಲರಿ ಬಂತು. ಸೊ ಇಡೀ ದಿವಸಕ್ಕಿರೋ ಕ್ಯಾಲರಿ ನಿಮ್ಮ ತಿಂಡಿಯಲ್ಲೇ ಬಂತು. ಇದು ಬಿಟ್ಟು ಎಷ್ಟೋ ಸಲ ನಾವು ಚಾ ಕುಡಿತೀವಿ, ಚಾ ಕುಡಿತೀರಾ ಅಂತ ಕೇಳುವಾಗ ಅವರು ಹೇಳೋ ಉತ್ತರ ಏನು, ನಾನು ಚಾ ಸಕ್ಕರೆ ಹಾಕದೇ ಕುಡಿತೀವಿ. ಚಾಯಲ್ಲಿರುವಂಥ ಹಾಲಲ್ಲಿ ಕೂಡ ಕ್ಯಾಲರಿ ಇದೆ. ಸೊ ಪ್ರತಿಯೊಂದು ನೀರು ಬಿಟ್ಟು ಬಾಕಿ ಎಲ್ಲದರಲ್ಲೂ ಎನರ್ಜಿ ಇರುತ್ತೆ, ಎಲ್ಲದರಲ್ಲೂ ಗ್ಲೂಕೋಸು ಇರುತ್ತೆ. ಸೊ ಹಾಗಾಗಿ ನಾವೇನು ಮಾಡಬೇಕು, ನಮ್ಮ ಆಹಾರವನ್ನು ಕರೆಕ್ಟಾಗಿ ರೆಸ್ಟ್ರಿಕ್ಟ್ ಮಾಡಬೇಕು. ಇನ್ನೊಂದು ಸ್ವಲ್ಪ ದಿವಸ ನೀವು ಈಗ 6 ಚಪಾತಿ ತಿನ್ನೋರಾದರೆ ನೀವು 2 ಚಪಾತಿ ಒಂದು ಸ್ವಲ್ಪ ದಿವಸ ತಿಂದು ನೋಡಿ, ಮತ್ತೆ ನಿಮ್ಮ ಹತ್ರ 6 ಚಪಾತಿ ತಿನ್ನೋಕ್ಕಾಗಲ್ಲ. ನಮ್ಮ ಬಾಡಿ ವಿಲ್ ಗೆಟ್ ಅಡ್ಜಸ್ಟೆಡ್. ತುಂಬ ಸಲ ಈ ಹಂಗರ್ಗೂ ಅಪೆಟೈಟಿಗೂ ಡಿಫ್ರೆನ್ಸ್ ಇದೆ. ಹಂಗರ್ ಅಂದರೆ ನಮ್ಮ ಸೈಕಲಾಜಿಕಲ್ ಥಿಂಗ್. ನಾವು ಅನ್ನ ತಿನ್ನಲಿಲ್ಲ ಅಂದರೆ ನಮಗೆ ಬದುಕೋಕ್ಕಾಗಲ್ಲ, ದಟ್ ಈಸ್ ಹಂಗರ್. ಏನು 1 ಗಂಟೆ ಆದ ಕೂಡಲೇ ಕ್ಲಾಕ್ ನೋಡಿದ ಕೂಡಲೇ ನಮಗೆ ಹಸಿವಾಗೋದು, ದಟ್ ಈಸ್ ಹಂಗರ್. ಅಪೆಟೈಟ್ ಇಸ್ ದ ರಿಯಲ್ ಹಂಗರ್. ಆ್ಯಕ್ಚುಲಿ ನಮಗೆ ಎಷ್ಟು ಬೇಕು, ಈಗ ನಾವು ಬದುಕಲಿಕ್ಕೆ 1400 ಕ್ಯಾಲರಿ ಅಥವಾ 1600 ಅಥವಾ 1700 ಕ್ಯಾಲರಿ ಬೇಕು. ಅದನ್ನು ನೀವು 3 ಆಗಿ ಡಿವೈಡ್ ಮಾಡಿ. ಈಗ ಎಷ್ಟೋ ಜನ 2 ಮೀಲ್ ತಗೊಳ್ಳೋರಿದ್ದಾರೆ, ಅವ್ರು ಬೇಕಾದ್ರೆ ಅದನ್ನು 2 ಆಗಿ ಡಿವೈಡ್ ಮಾಡ್ಬೋದು. ಇನ್ನು ಎಷ್ಟೋ ಜನ 3 ಮೀಲ್ಸ್ ತಗೊಳ್ಳೋರಿದ್ದಾರೆ, ಅವ್ರು ಏನು ಮಾಡ್ಬೋದು, ಅದನ್ನು 3 ಆಗಿ ಡಿವೈಡ್ ಮಾಡ್ಬೋದು. ಆ್ಯಂಡ್ ನಮ್ಮ ರೆಗ್ಯುಲರ್ ರುಟೀನಿಂದ ಸಕ್ಕರೆ ಏನಿದೆ ಅಥವಾ ಸ್ವೀಟ್ಸ್ ಏನಿದೆ ಅದನ್ನು ಕಂಪ್ಲೀಟ್ಲಿ ನಾವು ಹೊರಗಾಕೋದು ಒಳ್ಳೆಯದು. ಯಾಕೆಂದರೆ ಅದರಲ್ಲಿ ಒಂದು ತುಂಬ ಕ್ಯಾಲರಿ ಇರುತ್ತೆ. ಆ್ಯಂಡ್ ನಮಗೆ ಬರಲಿಕ್ಕಿರುವಂಥ ಎಷ್ಟೋ ಕಾಯಿಲೆಗಳಿಗೆ ಒನ್ ಆಫ್ ದ ಮೇನ್ ರೀಸನ್ ಇಸ್ ದಿಸ್ ಶುಗರ್ ಆ್ಯಕ್ಚುಲಿ. ಸೊ ಶುಗರ್ ಅಂತ ಏನಿದೆ, ಐಟಮ್ ಏನಿದೆ, ಅದನ್ನು ನಾವು ಕಂಪ್ಲೀಟ್ಲಿ ಡಿಲೀಟ್ ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಏನು ಮಾಡಬೇಕು, ನಾವು ಫಾರ್ ಎಕ್ಸಾಂಪಲ್ ನಮಗೊಂದು ಐಡಿಯಾ ಇರಬೇಕು. ನಾವು ಒಂದು ಬೆಳಿಗ್ಗೆ ಒಂದು 2 ದೋಸೆ, ಒಂದು ಸ್ವಲ್ಪ ಚಟ್ನಿ, 1 ಗ್ಲಾಸ್ ಚಾ ಕುಡಿದ್ರೆ, ಇನ್ನು ಬೇಗ ಅದರ ಒಟ್ಟಿಗೆ ಒಂದು ಮೊಟ್ಟೆ ಕೂಡ ತಿಂದರು ನಮಗೆ ಎಷ್ಟು ಕ್ಯಾಲರಿ ಸಿಗುತ್ತೆ. ಸೊ ಒಂದು ದೋಸೆಯಲ್ಲಿ ಯೂಶ್ವಲಿ ಒಂದು 100 to 150 ಕ್ಯಾಲರಿ ಇರುತ್ತೆ. ಸೊ 2 ದೋಸೆ ಅಂದರೆ ಒಂದು 250 to 300 ಒಂದು 300 ಕ್ಯಾಲರಿ ಆಗುತ್ತೆ. ಅದರೊಟ್ಟಿಗೆ ನಾವೇನು ಮಾಡ್ತೀವಿ, ಒಂದು ಚಾ ತಗೊಳ್ತೀವಿ. ಒಂದು ಚಾ ತೊಗೊಂಡ್ರೆ ಅದರಲ್ಲೊಂದು 50 to 100 ಕ್ಯಾಲರಿ ಇರುತ್ತೆ. ಒಂದು ಮೊಟ್ಟೆ ತೊಗೊಂಡ್ರೆ ಅದರಲ್ಲಿ 65 ಕ್ಯಾಲರಿ ಆಯಿತು. ಒಂದು ಸ್ವಲ್ಪ ಚಟ್ನಿ ತೊಗೊಂಡ್ರೆ ಅದರಲ್ಲೊಂದು 50 ಕ್ಯಾಲರಿ ಆಯಿತು. ಸೊ ಇದೆಲ್ಲ ಸೇರಿದರೆ ನಮ್ಮ ಬ್ರೇಕ್ಫಾಸ್ಟ್ ಏನಿದೆ, ಇಟ್ ಈಸ್ ಅರೌಂಡ್ 400 to 500 ಕ್ಯಾಲರಿ ಅಂತ ಇಟ್ಕೊಳ್ಳಿ. ಸೊ ಅಕಾರ್ಡಿಂಗ್ಲಿ ನೀವು ಮಾಡಿಫೈ ಮಾಡ್ಬೋದು. ಸೊ ಇದೇ ಬ್ರೇಕ್ಫಾಸ್ಟ್ ನಮಗೆ ಮಾಡಿಫೈ ಮಾಡಲಿಕ್ಕಾಗತ್ತೆ. ಒಂದು ಈ ಅಕ್ಕಿ ದೋಸೆ ಮಾಡೋ ಬದಲು ನಾವು ಏನು ಮಾಡ್ಬೋದು, ಬೇಕಾದ್ರೆ ಏನಾದರೂ ಬೇಳೆ ದೋಸೆ ಮಾಡ್ಬೋದು, ಹೆಸರು ಕಾಳಿನ ದೋಸೆ ಮಾಡ್ಬೋದು. ಕ್ಯಾಲರಿ ಕಡಿಮೆ ಆಗುತ್ತೆ, ಸ್ವಲ್ಪ ಪ್ರೋಟೀನ್ ಅಂಶ ಕೂಡ ಇರುತ್ತೆ, ನಾರಿನಂಶ ಜಾಸ್ತಿ ಇರುತ್ತೆ. ಸೊ ನಮಗೇನಾಗಬೇಕು, ಕ್ಯಾಲರಿ ಕಡಿಮೆ ಆಗಬೇಕು, ಅದರಲ್ಲಿರುವಂಥ ಗ್ಲೂಕೋಸ್ ಕಡಿಮೆ ಆಗಬೇಕು, ನಮ್ಮ ಬಾಡಿಯಲ್ಲಿ ನಾರಿನಂಶ ಏನಿದೆ ಅದು ಬಾಡಿಗೆ ಸಪ್ಲೈ ಮಾಡುವಂಥ ನಾರಿನಂಶ ಏನಿದೆ ಅದು ಜಾಸ್ತಿ ಮಾಡ್ಕೋಬೇಕು. ಸೊ ಬೆಳಗಿನ ತಿಂಡಿಯನ್ನು ನಾವು ಡಿವೈಡ್ ಮಾಡ್ಬೋದು. ಸೊ ಈ ಥರ ಮಾಡುವಾಗ ನಿಮಗೂ ಅದು ಇಷ್ಟ ಆಗುತ್ತೆ ತಿನ್ನಲಿಕ್ಕೆ. ಯಾವುದಾದ್ರೂ ಒಂದು ಹಣ್ಣು, ಒಂದು ಆ್ಯಪಲ್ ಅಥವಾ ಒಂದು ಹಾಫ್ ಪೀಸ್ ಆಫ್ ಆ್ಯಪಲ್ ಅಥವಾ ಒಂದು ಸಣ್ಣ ಪೀಸ್ ಪಪಾಯ ನೀವು ತಗೋಬೋದು. 2-3 ದೋಸೆ ತಿನ್ನೋ ಬದಲು 1 ದೋಸೆ ನೀವು ಮಾಡಬಹುದು. ಆ 1 ದೋಸೆಗೆ ಚೆನ್ನಾಗಿ ತರಕಾರಿ ಎಲ್ಲ ಹಾಕಿದರೆ ಅದರಲ್ಲಿ ತುಂಬ ನಾರಿನಂಶ ಆ್ಯಡ್ ಆಗುತ್ತೆ. ನಮಗೆ ಬೇಕಾಗಿರೋಂಥ ಎಷ್ಟೋ ವೈಟಮಿನ್ಸು, ಮಿನರಲ್ಸು ಎಲ್ಲ ಅದರಲ್ಲಿ ಸಿಗುತ್ತೆ. ನಮ್ಮ ಪೋಸ್ಟ್ ಪ್ರ್ಯಾಂಟಿಯಲ್ ಶುಗರ್ ಏನಿದೆ ಅದು ಕಂಪ್ಲೀಟ್ಲಿ ಕಂಟ್ರೋಲ್ ಕೂಡ ಆಗುತ್ತೆ. ಯಾಕೆ ದೋಸೆ ತಿಂದಿದ್ದು ಸಮಾಧಾನವೂ ನಮಗಿರುತ್ತೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಭಾಳ ತಿನ್ನಕ್ಕೂ ಅದು ಆಗಲ್ಲ. ಇದರೊಟ್ಟಿಗೆ ಒಂದು 2 ಚಮಚ ನೆನೆಸಿರೋ ಮೆಂತೆಕಾಳು ತಗೊಂಡ್ರೆ, ಮೆಂತೆಕಾಳು ಏನಿದೆ ಅದಕ್ಕೆ ನಮಗೆ ಲೈಕ್ ಡಯಾಬಿಟಿಕ್ ಕಾಂಪ್ಲಿಕೇಶನ್ಸನ್ನು ಪ್ರಿವೆಂಟ್ ಮಾಡುವಂಥ ಶಕ್ತಿ ಇದೆ. ಆ್ಯಂಡ್ ಅದರಲ್ಲಿ ತುಂಬ ಸೊಲ್ಯುಬಲ್ ಫೈಬರ್ ಇದೆ. ಈ ಸೊಲ್ಯುಬಲ್ ಫೈಬರ್ ಇದ್ದಾಗ ಈ ಆಹಾರದ ನಂತರ ಇರುವಂಥ ಶುಗರ್ ಲೆವೆಲ್ಸ್ ಏನಿದೆ ಅದು ತುಂಬ ಚೆನ್ನಾಗಿ ಕಂಟ್ರೋಲಲ್ಲಿ ಇಟ್ಕೋಬೋದು. ಆ್ಯಂಡ್ ಅದರೊಟ್ಟಿಗೆ ನಮಗೆ ಗೊತ್ತು, ನಾರಿನಂಶ ಚೆನ್ನಾಗಿ ತಗೊಂಡ್ರೆ ನಮ್ಮ ಮೋಷನ್ ಎಲ್ಲ ಕ್ಲೀನಾಗಿ ಹೋಗುತ್ತೆ, ಬಾಡಿ ಡಿಟಾಕ್ಸ್ ಆಗಲಿಕ್ಕೂ ಕೂಡ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇನ್ನು ಇದರೊಟ್ಟಿಗೆ ನಮಗೆ ಸ್ವಲ್ಪ ಒಳ್ಳೆ ಫ್ಯಾಟ್ ಬೇಕು. ನಮ್ಗೆ ಗೊತ್ತು ಒಳ್ಳೆ ಫ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ನಮ್ಮ HDL ಇಂಪ್ರೂವ್ ಆಗಲಿಕ್ಕೆ, ಈ ಡಯಾಬಿಟೀಸಿಂದ ಬರುವಂಥ ಕಾಂಪ್ಲಿಕೇಶನ್ಸ್ ಪ್ರಿವೆಂಟ್ ಆಗಬೇಕು ಅಂದರೆ ನಮ್ಮ HDL ಲೆವೆಲ್ಸು ತುಂಬ ಚೆನ್ನಾಗಿರಬೇಕು. ಸೊ ಹಾಗಾಗಿ ನಾವೇನು ಮಾಡ್ಬೋದು, ಒಂದು ಮುಷ್ಟಿ ಬಾದಾಮ್ ತಿನ್ಬೋದು. ಸೊ ಬಾದಾಮ್ ತಿಂದರೆ ಕ್ಯಾಲರಿ ಏನು ಭಾಳ ಜಾಸ್ತಿ ಏನು ಆಗಲ್ಲ, ಬಟ್ ಅಟ್ ದ ಸೇಮ್ ಟೈಮ್ ನಮ್ಗೆ ಒಳ್ಳೆ ಫ್ಯಾಟ್ ಸಪ್ಲೈ ಸಿಗುತ್ತೆ. ಇದರೊಟ್ಟಿಗೆ ನಾನು ಹೇಳಿದಂಗೆ ಒಂದು ಮೊಟ್ಟೆ ತಿಂದರೆ ಏನಾಗುತ್ತೆ, ಮೊಟ್ಟೆ ಯೋಕಲ್ಲಿ ಒಳ್ಳೆ ಕೋಲಿನ್ ಇರುತ್ತೆ, ಅದು ಕೂಡ ತುಂಬ ಒಳ್ಳೆಯದು. ನಮ್ಮ ಎಂಡೋಥೀಲಿಯಲ್ ಡಿಸ್ಫಂಕ್ಷನ್ಸನ್ನು ಪ್ರಿವೆಂಟ್ ಮಾಡಲಿಕ್ಕೆ, ನಮ್ಮ ನರಗಳದ್ದು ಹೆಲ್ತ್ ಇಂಪ್ರೂವ್ ಮಾಡಲಿಕ್ಕೆ ಕೋಲಿನ್ ಪ್ಲೇಸ್ ಎ ವೆರಿ ಮೇಜರ್ ರೋಲ್. ಆ್ಯಂಡ್ ಎಗ್ ವೈಟ್ ಏನಿದೆ ದಟ್ ಇಸ್ ಎ ಗುಡ್ ಪ್ರೋಟೀನ್. ಅರೌಂಡ್ ಒಂದು ಮೊಟ್ಟೆ ತಗೊಂಡ್ರೆ ಒಂದು ಸುಮಾರು 6 ಗ್ರಾಮ್ ಪ್ರೋಟೀನ್ ನಮಗೆ ಸಿಗುತ್ತೆ. ಮೇ ಬಿ 1 or 2 eggs ನೀವು ತಗೋಬೋದು. ಸೊ ನಿಮ್ಮ ಬ್ರೇಕ್ಫಾಸ್ಟ್ ನೀವೀಗ ನೋಡಿ 6 ಚಪಾತಿ ತಿನ್ನೋ ಬದಲು ಅದನ್ನು ನೀವು ಡಿವೈಡ್ ಮಾಡಿದಿರಾ, ಒಂದು ಸ್ವಲ್ಪ ನಟ್ಸ್ ತಗೊಳ್ತಾ ಇದ್ದೀರಾ, ಒಂದು ಸಣ್ಣ ಪೀಸ್ ಹಣ್ಣು ತಗೊಳ್ತಾ ಇದ್ದೀರಾ, ಒಂದೇ ದೋಸೆ ತಿಂತಾ ಇದ್ದೀರಾ, ಚೆನ್ನಾಗಿ ವೆಜಿಟೇಬಲ್ಸ್ ತಗೊಳ್ತಾ ಇದ್ದೀರಾ. ಸೊ ಇದೆಲ್ಲ ಆದಾಗ ಏನಾಗುತ್ತೆ, ಕ್ಯಾಲರಿ ಮೇ ಬಿ ಒಂದು 400 ಕ್ಯಾಲರಿ ಟು 500 ಕ್ಯಾಲರಿ ಅಷ್ಟೇ ಸಿಕ್ಕಿರುತ್ತೆ, ಬಟ್ ನಮ್ಮ ಬಾಡಿಗೆ ಬೇಕಾಗಿರೋಂಥ ಎಷ್ಟೋ ಪೌಷ್ಟಿಕಾಂಶಗಳು ನಮಗೆ ಸಿಕ್ಕಿರುತ್ತೆ. ಸೊ ಇದೇ ಥರ ಮಧ್ಯಾಹ್ನ ಫುಡ್ಡನ್ನು
ಕೂಡ ನೀವು ಲೈಕ್ ಪ್ಲ್ಯಾನ್ ಮಾಡ್ಬೋದು. ಒಂದು ತುಂಬ ಅನ್ನ ಒಂದು ಸ್ವಲ್ಪ ಸಾರು ಪಲ್ಯ ಹಾಕೋ ಬದಲು ಫಸ್ಟ್ ಏನು ಮಾಡಿ, ಚೀಟಿ ಯುವರ್ ಬಾಡಿ, ಫಸ್ಟ್ ಸ್ಯಾಲಡ್ ತಗೊಂಡ್ಬಿಡಿ. ಫಸ್ಟ್ ಒಂದು ಸ್ವಲ್ಪ ಹಸಿ ತರಕಾರಿಯನ್ನು, ನಾವು ಈಗ ರೆಸ್ಟೋರೆಂಟ್ಸ್ಗೆಲ್ಲ ಹೋದರೆ ಫಸ್ಟ್ ಅವರು ಸ್ಯಾಲಡ್ಸ್ ಕೊಡ್ತಾರೆ ನಮಗೆ. ಸೊ ಅದೇ ಥರ ಮನೆಯಲ್ಲಿ ನಾವೇನು ಮಾಡ್ಬೋದು, ಫಸ್ಟ್ ಸ್ಯಾಲಡನ್ನು ತಗೋಬೇಕು. ಮತ್ತು ಪಲ್ಯಗಳು ಒಂದು 2 ಥರ ಪಲ್ಯಗಳು ಮಾಡಿ. ಒಂದು ಸೊಪ್ಪಿನ ಪಲ್ಯ ಮಾಡ್ಬೋದು, ಸೊಪ್ಪಿನ ಪಲ್ಯ ತುಂಬ ಒಳ್ಳೆಯದು. ಆ್ಯಂಡ್ ಅದರೊಟ್ಟಿಗೆ ಬೇಕಾದ್ರೆ ಏನಾದರೂ ಕಾಳಿನ ಪಲ್ಯ ಅಥವಾ ಏನಾದರೂ ಒಂದು ವೆಜಿಟೇಬಲ್ ಪಲ್ಯ ಮಾಡ್ಬೋದು. ಸೊ ಅದು ಒಳ್ಳೆ ಪೋರ್ಷನ್ ಹಾಕಿ ಅದರ ಅರ್ಧ ಫಸ್ಟ್ ನೀವು ತಿನ್ನಿ. ಇದಾದಮೇಲೆ ನಮ್ಮ ಹಸಿವು ಆಟೋಮ್ಯಾಟಿಕಲಿ ಸ್ವಲ್ಪ ಕಮ್ಮಿ ಆಗಿರುತ್ತೆ. ನಿಮ್ಗೆ ಅನ್ನ ಇಷ್ಟ ಇರೋರಾದರೆ ಅನ್ನನೇ ತಗೋಬೋದು, ಚಪಾತಿನೇ ತಿನ್ನಬೇಕು ಅಂತ ಏನಿಲ್ಲ. ಆಲ್ಮೋಸ್ಟ್ ಎಲ್ಲ ಧಾನ್ಯಗಳಲ್ಲಿ ಕೂಡ ಗ್ಲೈಸಿಮಿಕ್ ವ್ಯಾಲ್ಯೂ ಆಗಲಿ ಕ್ಯಾಲರಿ ಆಗಲಿ ಇಟ್ಸ್ ಆಲ್ಮೋಸ್ಟ್ ದ ಸೇಮ್. ಸೊ ಒಂದೇ ಸಲ ನೀವು ಅನ್ನ ಬಿಟ್ಟು ಚಪಾತಿ ತಗೊಳ್ಳೋದ್ರಿಂದ ನಿಮ್ಗೆ ಏನೂ ಬೆನಿಫಿಟ್ ಇಲ್ಲ. ದ ಓನ್ಲಿ ಥಿಂಗ್ ಈಸ್ ನಿಮ್ಗೊಂದು ಲೆಕ್ಕ ಸಿಗುತ್ತೆ ಅಷ್ಟೇ. ಈಗ ರಾಗಿ ಮುದ್ದೆ ಆದರೆ ನಾವು ಹೇಳ್ತೀವಿ ಇಷ್ಟೇ, ನಾವು ಒಂದು ರಾಗಿ ಮುದ್ದೆ ಅಷ್ಟೇ ತಿಂತೀವಿ ಅಂತ ಹೇಳ್ತಾರೆ, ಕೈ ಇಷ್ಟು ತೋರಿಸಿರ್ತಾರೆ. ಸೊ ಆ ರಾಗಿ ಮುದ್ದೆ ನಾವು ಹಿಟ್ಟು ಮಾಡಿ ದೋಸೆ ಮಾಡಿದ್ರೆ ಅದರಲ್ಲಿ 5ರಿಂದ 6 ದೋಸೆ ಮಾಡ್ಬೋದು. ಸೊ ಕ್ವಾಂಟಿಟಿ ಮ್ಯಾಟರ್ಸ್. ನಿಮ್ಮ ಕ್ವಾಂಟಿಟಿಯನ್ನು ನೀವು ಕಡಿಮೆ ಮಾಡಬೇಕು. ಹೊಟ್ಟೆ ತುಂಬುದು ಕ್ಯಾಲರಿ ಕಡಿಮೆ ಇರುವಂಥ ಐಟಮ್ಸಿಂದ ಹೊಟ್ಟೆಯನ್ನು ತುಂಬಬೇಕು. ಸೊ ಬೆಳಿಗ್ಗೆ ನಾವು ಫಸ್ಟ್ ನಾವೇನು ಮಾಡ್ತೀವಿ, ಮಧ್ಯಾಹ್ನ ಊಟ ಮಾಡುವಾಗ ಹಸಿ ತರಕಾರಿ ತಿಂತೀವಿ, ಪಲ್ಯಗಳದ್ದು ಅರ್ಧ ನಾವು ತಿಂತೀವಿ. ಅದಾದಮೇಲೆ ಒಂದು ಸಣ್ಣ ರಾಗಿ ಮುದ್ದೆ, ಮೇ ಬಿ ಒಂದು 100 to 150 ಗ್ರಾಮ್ಸ್ ಒಳಗೆ ಇರುವಂಥ ರಾಗಿ ಮುದ್ದೆ ಅಥವಾ ಅಷ್ಟೇ ಕ್ವಾಂಟಿಟಿ ರೈಸನ್ನು ನೀವು ತಗೋಬೋದು. ಆವಾಗ ಕ್ಯಾಲರಿ ತುಂಬ ರೆಸ್ಟ್ರಿಕ್ಟೆಡ್ ಆಗಿರುತ್ತೆ. ನಿಮಗೆ ನಾನ್ ವೆಜಿಟೇರಿಯನ್ ಇಷ್ಟ ಇರೋರಾದರೆ ಫಿಶ್ ಬೇಕಾದ್ರೆ ಫಿಶ್ ತಗೋಬೋದು, ಚಿಕನ್ ಬೇಕಾದ್ರೆ ಚಿಕನ್ ತಗೋಬೋದು. ಬಿಕಾಸ್ ಅದರಲ್ಲಿರುವಂಥ ಕ್ಯಾಲರಿ ವೈಸ್ ಬೋತ್ ಆರ್ ಸೇಮ್. ಪ್ರೋಟೀನ್ ಆದರೂ ಕೂಡ 4 ಕಿಲೋ ಕ್ಯಾಲರಿ ರಿಲೀಸ್ ಆಗುತ್ತೆ ಡೈಜೆಸ್ಟ್ ಆದರೆ, ಕಾರ್ಬೋಹೈಡ್ರೇಟ್ ಆದರೂ ಕೂಡ 4 ಕ್ಯಾಲರಿ, ಅಂದ ಗ್ಲೂಕೋಸ್ ಆದರೂ 4 ಕ್ಯಾಲರಿ ಬರುತ್ತೆ. ಬಟ್ ಲೈಕ್ ಈ ಗ್ಲೂಕೋಸ್ ಅಥವಾ ಕಾರ್ಬೋಹೈಡ್ರೇಟ್ ಹೇಗೆ ಅಂದರೆ ಪೇಪರ್ಗೆ ಬೆಂಕಿ ಹಚ್ಚಿದಾಗೆ ಒಂದೇ ಸಲ ಫುಲ್ ಕ್ಯಾಲರಿ ರಿಲೀಸ್ ಆಗುತ್ತೆ, ಸ್ವಲ್ಪ ಆದಮೇಲೆ ನಮಗೆ ಹಸಿವಾಗುತ್ತೆ. ಬಟ್ ಪ್ರೋಟೀನ್ ಆ್ಯಂಡ್ ಫ್ಯಾಟ್ ಹೇಗೆ ಅಂದರೆ ಕಟ್ಟಿಗೆಗೆ ಬೆಂಕಿ ಹಚ್ಚಿದಾಗೆ ನಿಧಾನಕ್ಕೆ ಉರಿತಾ ಇರ್ತದೆ, ಕ್ಯಾಲರಿ ರಿಲೀಸ್ ಆಗ್ತಾ ಇರ್ತದೆ, ನಿಮ್ಗೆ ಹಸಿವು ಆಗೋದು ತುಂಬ ಲೇಟ್ ಆಗುತ್ತೆ. ಈಗ ಬೆಳಗ್ಗೆ ನೀವು ಒಂದು 2-3 ಚಮಚ ತುಪ್ಪ ತಿಂದು ನೋಡಿ, ನಿಮ್ಗೆ ಮತ್ತೆ ಹಸಿವು ಆಗೋದೇ ಇಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಬೆಳಗ್ಗೆ 6 ದೋಸೆ ತಿಂದು ನಿಮ್ಗೆ 11-12 ಗಂಟೆ ಆಗುವಾಗ ಮತ್ತೆ ಹಸಿವು ಆಗುತ್ತೆ. ಸೊ ಸಡನ್ ಎನರ್ಜಿ ಬ್ಲಡ್ಗೆ ರಿಲೀಸ್ ಆದಾಗ ಬಾಡಿ ಏನು ಮಾಡುತ್ತೆ, ಎಲ್ಲದನ್ನ ಸ್ಟಾಕ್ ಮಾಡುತ್ತೆ. ಮತ್ತೆ ರಕ್ತದಲ್ಲಿ ಗ್ಲೂಕೋಸ್ ಅಂಶ ಕಡಿಮೆ ಆದ ಕೂಡಲೇ ನಮಗೆ ಹಸಿವಾಗುತ್ತೆ, ನಾವು ಮತ್ತೆ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಬಟ್ ವೆರಸ್ ಫ್ಯಾಟ್ ಇರುವಂಥ ಆಹಾರ, ಡಯಾಬಿಟಿಕ್ ಪೇಷಂಟ್ಸ್ಗೆ ದ ಬೆಸ್ಟ್ ಫುಡ್ ಇಸ್ ಫ್ಯಾಟ್. ಆ್ಯಕ್ಚುಲಿ ಫ್ಯಾಟ್ ಇರುವಂಥ ಆಹಾರ ತಗೊಂಡಾಗ ಇನ್ಸುಲಿನ್ ಪ್ರೊಡಕ್ಷನ್ ಏನಿದೆ ತುಂಬ ಕಡಿಮೆ ಇರುತ್ತೆ. ಆ್ಯಂಡ್ ಇನ್ಸುಲಿನ್ ಜಾಸ್ತಿ ಪ್ರೊಡ್ಯೂಸ್ ಆಗಿ ಹೈಪರ್ ಇನ್ಸುಲಿನೀಮಿಯಾ ಅಂತ ಒಂದು ಕಂಡೀಷನ್ ಆಗಿ ನಮಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಡೆವಲಪ್ ಆಗೋದು. ಸೊ ಹಾಗಾಗಿ ಇನ್ಸುಲಿನ್ ಪ್ರೊಡಕ್ಷನ್ ಏನಿದೆ ಅದು ಕಂಟ್ರೋಲಲ್ಲಿ ಇರುವಂಥ, ಕಡಿಮೆ ಇರುವಂಥ ಇನ್ಸುಲಿನ್ ಸ್ಪೈಕ್ಸ್ ಕಡಿಮೆ ಇರುವಂಥ ಆಹಾರ ತಗೊಳ್ಳೋದೇ ತುಂಬ ಒಳ್ಳೆಯದು. ನೆಕ್ಸ್ಟ್ ಇಸ್ ಪ್ರೋಟೀನ್ ಆ್ಯಂಡ್ ಲಾಸ್ಟ್ ಅಷ್ಟೇ ನಮ್ಮ ಧಾನ್ಯಗಳು, ಅಂದರೆ ಕಾರ್ಬೋಹೈಡ್ರೇಟ್ ಏನಿದೆ ಅದು ಲಾಸ್ಟ್ ಅಷ್ಟೇ. ಸೊ ಬಟ್ ನಾವೇನು ಮಾಡ್ತೀವಿ, ಮ್ಯಾಕ್ಸಿಮಮ್ ಕಾರ್ಬೋಹೈಡ್ರೇಟನ್ನು ತಿಂತೀವಿ, ಪ್ರೋಟೀನ್ ಮತ್ತು ಫ್ಯಾಟ್ ಏನಿದೆ ಅದು ಕಡಿಮೆ ತಗೊಳ್ತೀವಿ. ಸೊ ಹಾಗಾಗಿ ನಮಗೆ ಡಯಾಬಿಟಿಸ್ ಏನಿದೆ ಬೇಗ ಬರ್ತಾ ಇದೆ, ಹೊಟ್ಟೆ ಹತ್ರ ಫ್ಯಾಟ್ ಬೇಗ ಅಕ್ಯುಮುಲೇಟ್ ಆಗ್ತಾ ಇದೆ. ಸೊ ಮಧ್ಯಾಹ್ನ ಹೇಳ್ದಂಗೆ ಲಿಮಿಟೆಡ್ ಕ್ವಾಂಟಿಟಿ ರೈಸ್ ತಗೊಳ್ಳಿ, ಫಿಶ್ ಇರೋರಾದರೆ ಫಿಶ್ ತಗೊಳ್ಳಿ, ಮೊಟ್ಟೆ ಆದರೆ ಮೊಟ್ಟೆ ತಗೊಳ್ಳಿ, ಪನೀರ್ ಆದರೆ ತುಂಬ ಒಳ್ಳೆಯದು, ಪನೀರ್ ಒಳ್ಳೆ ಪ್ರೋಟೀನ್ ಇದೆ, ಅದರಲ್ಲಿ ಫ್ಯಾಟ್ ಕೂಡ ಇದೆ. ಪನೀರ್ ಬೇಕಾದರೆ ಪನೀರ್ ನೀವು ತಗೋಬೋದು, ಕಾಳುಗಳು ಬೇಕಾದರೆ ಇನ್ಕ್ಲೂಡ್ ಮಾಡ್ಬೋದು, ಚಿಕನ್ ಇಷ್ಟ ಇರೋರಾದರೆ ಚಿಕನ್ ತಗೋಬೋದು. ಬಟ್ ರೈಸ್ ಕ್ವಾಂಟಿಟಿ ಏನಿದೆ ಅಥವಾ ರಾಗಿ ಮುದ್ದೆ ಕ್ವಾಂಟಿಟಿ ಏನಿದೆ ಅಥವಾ ರಾಗಿ ದೋಸೆ ಕ್ವಾಂಟಿಟಿ ಏನಿದೆ, ರೋಟಿ ಕ್ವಾಂಟಿಟಿ ಏನಿದೆ, ಚಪಾತಿ ಕ್ವಾಂಟಿಟಿ ಏನಿದೆ, ಅದನ್ನು ಆದಷ್ಟು ನಾವು ಕಡಿಮೆ ಮಾಡಬೇಕು. ಸೊ ಅದನ್ನು ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಏನಾಗುತ್ತೆ, ಕಾರ್ಬೋಹೈಡ್ರೇಟ್ ಜಾಸ್ತಿ ಹೋಗಲ್ಲ, ನಿಮ್ಮ ಬ್ಲಡ್ ಶುಗರ್ ಜಾಸ್ತಿ ಆಗಲ್ಲ, ವೆಯ್ಟ್ ಕಂಟ್ರೋಲ್ ಮಾಡಲಿಕ್ಕೂ ಕೂಡ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಪದೇ ಪದೇ ತಿನ್ನಬೇಕು ಅಂತ, ಈ ಡಯಾಬಿಟಿಸ್ ಇದ್ದವರಲ್ಲಿ ಇರುವಂಥ ಒಂದು ಸಿಂಪ್ಟಮ್ ಏನಂದರೆ ಪಾಲಿಫೇಜಿಯಾ, ಮತ್ತು ಹಸಿವಾಗುತ್ತೆ, ತಿನ್ನಬೇಕು ಅಂತ ಅನಿಸುತ್ತೆ. ಸೊ ಅದು ಕಂಟ್ರೋಲ್ ಮಾಡಲಿಕ್ಕೂ ಕೂಡ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಥರ್ಡ್ ಏನಂದರೆ, ನಾವು ಯಾವಾಗ ಕೆಲಸ ನಮಗೆ ಜಾಸ್ತಿ ಆಗುತ್ತೋ ಆ ಟೈಮಲ್ಲಿ ಓಕೆ ಸ್ವಲ್ಪ ಕ್ಯಾಲರಿ ಇರುವಂಥ ಆಹಾರ ತಗೋಬೋದು. ಬಟ್ ಯಾವಾಗ ನಾವು ರೆಸ್ಟ್ ತಗೊಳ್ತೀವೋ ಆವಾಗ ನಮ್ಗೆ ಅಷ್ಟೊಂದು ಕ್ಯಾಲರಿ ಇರುವಂಥ ಆಹಾರ ಬೇಡ. ಯಾಕೆ? ಬಿಕಾಸ್ ಮೇಜರ್ ಪೋರ್ಷನ್ ಆಫ್ ಎನರ್ಜಿ ತಗೊಳ್ಳೋದು ನಮ್ಮ ಬ್ರೈನ್ ಇರ್ಬೋದು, ಗ್ಲೂಕೋಸ್ ತಗೊಳ್ಳೋದು ಮತ್ತು ನಮ್ಮ ಸ್ಕೆಲಿಟಲ್ ಮಸಿಲ್ಸ್. ಮತ್ತು ಇದರಲ್ಲಿ ಜಾಸ್ತಿ ಇರೋದು, ನಾವು ಬೇಡಾಗಿದ್ದ ಟೈಮ್ಗೆ ಜಾಸ್ತಿ ಆಹಾರ ತಗೊಂಡ್ರೆ ನಮಗೆ ರಿಕ್ವೈರ್ಮೆಂಟ್ ಇಲ್ಲ ಅಂದರೆ ಅದು ನಮ್ಮ ಫ್ಯಾಟ್ ಟಿಶ್ಯೂಸಲ್ಲಿ ಡೆಪಾಸಿಟ್ ಆಗುತ್ತೆ, ನಮ್ಮ ಬೊಜ್ಜು ಇನ್ನೂ ಜಾಸ್ತಿ ಆಗುತ್ತೆ, ಲಿವರಲ್ಲಿ ಡೆಪಾಸಿಟ್ ಆಗುತ್ತೆ, ನಮಗೆ ಫ್ಯಾಟಿ ಲಿವರ್ ಬರುತ್ತೆ. ಸೊ ನಾವೇನು ಮಾಡಬೇಕು, ಫಿಸಿಕಲ್ ಆ್ಯಕ್ಟಿವಿಟಿ ಜಾಸ್ತಿ ಇರೋ ಟೈಮಲ್ಲಿ ಓಕೆ ಸ್ವಲ್ಪ ಮಾಡ್ರೇಟ್ ಆಗಿರುವಂಥ ಆಹಾರ ತಗೋಬೋದು. ರಾತ್ರಿ ನಮಗೆ ಯಾವಾಗ ಫಿಸಿಕಲ್ ಆ್ಯಕ್ಟಿವಿಟಿ ತುಂಬ ಕಡಿಮೆ ಇದೆಯೋ ಆವಾಗ ಮಿನಿಮೈಸ್ ಮಾಡಬೇಕು, ಆದಷ್ಟು ಕಡಿಮೆ ಫುಡ್ ತಗೋಬೇಕು. ಮೇ ಬಿ ಒಂದು ದೋಸೆ ಪಲ್ಯ ನೀವು ತಗೋಬೋದು. ಇಲ್ಲ ರಾತ್ರಿ ನಾನು ಜಸ್ಟ್ ಓಕೆ ನನ್ನ ಕ್ಯಾಲರಿ ಏನಿದೆ, ನಾನು ಒಂದು 150 ಕ್ಯಾಲರಿ ಸಾಕು ನನಗೆ ರಾತ್ರಿ ಅಂತ ಇದ್ದವರಾದರೆ 2 ಮೊಟ್ಟೆ ಆಮ್ಲೆಟ್ ಮಾಡಿ ಅದಕ್ಕೆ ಚೆನ್ನಾಗಿ ತರಕಾರಿ ಎಲ್ಲ ಹಾಕಿ ನೀವು ಬೇಕಾದ್ರೆ ತಗೋಬೋದು. ಇಲ್ಲ ಪನೀರ್ದು ಏನಾದರೂ ಐಟಮ್ ಮಾಡಿ ತಗೋಬೋದು. ಇಲ್ಲ ಬರೀ ತರಕಾರಿ ತಗೊಂಡ್ರೂ ಕೂಡ ತುಂಬ ಒಳ್ಳೆಯದು, ನೆಕ್ಸ್ಟ್ ಡೇ ಮೋಷನ್ ತುಂಬ ಚೆನ್ನಾಗಾಗುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಮಗೆ ಬೇಕಾಗಿರುವಂಥ ಎಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೂಡ ಸಿಕ್ಕಿರುತ್ತೆ. ಸೊ ಇದರೊಟ್ಟಿಗೆ ನಾವು ಒಳ್ಳೆ ಪ್ರೋಬಯೋಟಿಕ್ ಇರುವಂಥ ಆಹಾರ ಕೂಡ ತಗೋಬೇಕು. ಮಧ್ಯಾಹ್ನ ಊಟ ಮಾಡುವಾಗ ಬೇಕಾದ್ರೆ ಅದರಲ್ಲಿ ಮೊಸರು, ಒಣ ಕರ್ಡ್ ಏನಿದೆ ಅದು ತುಂಬ ಒಳ್ಳೆಯದು, ಅದು ನಾವು ತಗೊಂಡ್ರೆ ನಮಗೆ ಒಳ್ಳೆ ಹೊಟ್ಟೆಯಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳು ಬೆಳೆಯುತ್ತೆ. ನಮಗೆ ಬೇಕಾಗಿರೋದು ಬಿಫಿಡೋ ಬ್ಯಾಕ್ಟೀರಿಯಾ ಇರ್ಬೋದು, ಲ್ಯಾಕ್ಟೋಬ್ಯಾಸಿಲಸ್, ಈ ಥರ ಬ್ಯಾಕ್ಟೀರಿಯಾಗಳು ನಮಗೆ ಸಿಗುತ್ತೆ. ನಮ್ಮ ಆರೋಗ್ಯ ಏನಿದೆ ಅದು
ಅದು ತುಂಬ ಇಂಪ್ರೂವ್ ಆಗುತ್ತೆ. ಹ್ಯೂಮನ್ ಬೀಯಿಂಗ್ ಇಸ್ ಓನ್ಲಿ 10% ಹ್ಯೂಮನ್ ಅಂತ ಹೇಳ್ತಾರೆ, ಬಾಕಿ ಇರುವ 90% ಏನಿದೆ ಅದು ನಮ್ಮಲ್ಲಿರುವಂಥ ಬ್ಯಾಕ್ಟೀರಿಯಾಗಳು. ಸೊ ಹಾಗಾಗಿ ಒಳ್ಳೆ ಬ್ಯಾಕ್ಟೀರಿಯಲ್ ಫ್ಲೋರಾ ಇದ್ದರೆ ಮಾತ್ರ ನಮ್ಮ ಆರೋಗ್ಯ ಚೆನ್ನಾಗಾಗುತ್ತೆ. ಈವನ್ ಡಯಾಬಿಟಿಸ್ ಇಂಥ ಕಾಯಿಲೆಗಳನ್ನು ಪ್ರಿವೆಂಟ್ ಮಾಡಲಿಕ್ಕೆ ಕೂಡ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಏನು, ಓಕೆ ನಮ್ಮ ಕ್ಯಾಲರಿ ಡಿಸೈಡ್ ಆಯಿತು, ನಮಗೊಂದು 1500 ಕ್ಯಾಲರಿ ಸಾಕು ಒಂದು ದಿವಸಕ್ಕೆ ಡಯಾಬಿಟಿಸ್ ಇದ್ದವರಿಗೆ ಅಂತ ಡಿಸೈಡ್ ಆಯಿತು. ಯಾಕೆ? ಬಿಕಾಸ್ ನಮ್ಮ ವೆಯ್ಟ್ ಕೂಡ ಕಡಿಮೆ ಆಗಬೇಕು. ಸೊ ಈ ಕ್ಯಾಲರಿ ನಾವು ತಗೊಳ್ಳೋದು ಕೂಡ ಮೇನ್ಲಿ ನಮ್ಮ ಧಾನ್ಯಗಳಿಂದ ಅಲ್ಲ, ನಾವು ಫ್ಯಾಟ್ ಮತ್ತು ಪ್ರೋಟೀನಿಂದ ಜಾಸ್ತಿ ಕ್ಯಾಲರಿಯನ್ನು ಡಿರೈವ್ ಮಾಡಬೇಕು ಅಂತಾನು ನಮಗೆ ಅರ್ಥ ಆಯಿತು. ಇನ್ನು ನೆಕ್ಸ್ಟ್ ಏನಂದರೆ ಎಕ್ಸಸೈಸ್. ಸೊ ನಮ್ಮ ವೆಯ್ಟ್ ಕಡಿಮೆ ಆಗಬೇಕು, ಅದರೊಟ್ಟಿಗೆ ನಮ್ಮ ಮಸಲ್ಸ್ ಇಂಪ್ರೂವ್ ಆಗಬೇಕು. ಮಸಲ್ಸ್ ಇಂಪ್ರೂವ್ ಆದರೆ ಏನಾಗುತ್ತೆ, ಮಸಲ್ಸ್ ಆರ್ ಲೈಕ್ ವರ್ಕರ್ಸ್, ನಮ್ಮ ಕೆಲಸದವರಿದ್ದಂಗೆ. ನಮಗೆ ಏನು ಇನ್ಕಮ್ ಬರುತ್ತೆ ಅದು ನಮ್ಮ ಕೆಲಸದವರಿಗೆಲ್ಲ ಕೊಡಬೇಕು. ಸೊ ಆವಾಗ ನಾವು ಏನು ಗ್ಲೂಕೋಸ್ ತಗೊಂಡಿರ್ತೀವಿ, ಎಷ್ಟು ಕ್ಯಾಲರಿ ಕನ್ಸ್ಯೂಮ್ ಮಾಡಿರ್ತೀವಿ ಅದೆಲ್ಲ ಖರ್ಚಾಗುತ್ತೆ. ಎಲ್ಲ ಮಸಲ್ಸ್ ಜಾಸ್ತಿ ಇದ್ರೆ ಅದೆಲ್ಲ ಖರ್ಚಾಗುತ್ತೆ. ಸೊ ಮಸಲ್ಸ್ ಜಾಸ್ತಿ ಆಗಬೇಕು ಅಂದ್ರೆ ನಾವೇನು ಮಾಡಬೇಕು, ರೆಸಿಸ್ಟೆಡ್ ಎಕ್ಸಸೈಸ್ ಮಾಡಬೇಕು. ಬರೀ ವಾಕಿಂಗ್ ಸಾಕಾಗಲ್ಲ, ರೆಸಿಸ್ಟೆಡ್ ವೆಯ್ಟ್ ತಗೊಂಡಿರೋ ವ್ಯಾಯಾಮಗಳು ಮಾಡಿದಾಗ ನಮ್ಗೆ ಗೊತ್ತು, ಜಿಮ್ಗೆಲ್ಲ ಹೋಗಿ ಎಕ್ಸಸೈಸ್ ಮಾಡಿದಾಗ ನಮ್ಮ ಮಸಲ್ ಬಲ್ಕ್ ಇಂಪ್ರೂವ್ ಆಗುತ್ತೆ, ಮಸಲ್ಸ್ ಹೊಸ ಮಸಲ್ ಫೈಬರ್ಸ್ ಜನರೇಟ್ ಆಗುತ್ತೆ. ಸೊ ಅದಿದ್ದಾಗ ಏನಾಗುತ್ತೆ, ಅದಕ್ಕೆಲ್ಲ ಬೇಕು, ಎನರ್ಜಿ ಬೇಕು. ಸೊ ಹಾಗಾಗಿ ನಾವು ತಗೊಳ್ಳುವಂಥ ಫುಡ್ಡಲ್ಲಿ ಇರುವಂಥ ಕ್ಯಾಲರಿ ಅಥವಾ ಗ್ಲೂಕೋಸ್ ಏನಿದೆ ಈ ಮಸಲ್ಸ್ ತಗೊಳ್ಳುತ್ತೆ, ಅಲ್ಲಿ ಅದು ಬರ್ನ್ ಆಗಿ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಹಾಗಾಗಿ ನಾವೇನು ಮಾಡಬೇಕು, ನಮ್ಮ ಮಸಲ್ ಬಲ್ಕನ್ನು ಇಂಪ್ರೂವ್ ಮಾಡಲಿಕ್ಕೆ ಎಕ್ಸಸೈಸ್ಗಳನ್ನು ರೆಗ್ಯುಲರ್ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ಸ್ಟೆಪ್ ಈಸ್ ಪ್ರಿವೆಂಟಿಂಗ್ ದ ಕಾಂಪ್ಲಿಕೇಶನ್ಸ್. ಡಯಾಬಿಟಿಸ್ ಕಾಂಪ್ಲಿಕೇಶನ್ಸ್ ಏನಿದೆ ಅದನ್ನು ನಾವು ಕಂಪ್ಲೀಟ್ಲಿ ಪ್ರಿವೆಂಟ್ ಮಾಡಲಿಕ್ಕೆ ಮ್ಯಾಕ್ಸಿಮಮ್ ಮೆಷರ್ಸ್ ತಗೋಬೇಕು. ಯಾಕೆಂದರೆ ಹೈಲಿ ಡಯಾಬಿಟಿಕ್ ಪೇಷಂಟ್ಸ್ ಸಫರ್ ಆಗೋದೇ ಈ ಡಯಾಬಿಟಿಕ್ ಕಾಂಪ್ಲಿಕೇಶನ್ಸಿಂದ. ಡಯಾಬಿಟಿಕ್ ನ್ಯೂರೋಪತಿ ಇರ್ಬೋದು, ಡಯಾಬಿಟಿಕ್ ನೆಫ್ರೋಪತಿ ಇರ್ಬೋದು, ನಮ್ಮ ಕಾರ್ಡಿಯಾಕ್ ಪ್ರಾಬ್ಲಮ್ಸ್ ಇರ್ಬೋದು, ಡಯಾಬಿಟಿಕ್ ರೆಟಿನೋಪತಿ ಇರ್ಬೋದು. ಸೊ ಈ ಥರ ಸಮಸ್ಯೆಗಳು ತುಂಬ ಕಾಂಪ್ಲಿಕೇಶನ್ಸ್ ಲೇಟರ್ ಸ್ಟೇಜಸಲ್ಲಿ ಡೆವಲಪ್ ಆಗ್ತಾ ಇರ್ತದೆ. ಸೊ ಅದನ್ನು ಪ್ರಿವೆಂಟ್ ಮಾಡಬೇಕು ಅಂದರೂ ಕೂಡ ನಾವೇನು ಮಾಡಬೇಕು, ಅದಕ್ಕೆ ಇನಿಷಿಯಲಿ ನಾವು ಅದನ್ನು ಮೆಷರ್ಸ್ ತಗೋಬೇಕು. ನಮ್ಮ ನರಗಳ ಹೆಲ್ತ್ ಇಂಪ್ರೂವ್ ಆಗಲಿಕ್ಕೆ ಏನೇನು ಬೇಕು, ನಮ್ಮ ವಿಟಮಿನ್ B12 ಲೆವೆಲ್ ಚೆನ್ನಾಗಿದೆಯಾ, ಅಥವಾ ನಮ್ಮ ವಿಟಮಿನ್ D ಲೆವೆಲ್ಸ್ ಚೆನ್ನಾಗಿದೆಯಾ, ಸಫಿಷಿಯೆಂಟ್ ಆಗಿ ನಾವು ಮೆಗ್ನೀಷಿಯಮ್ ತಗೊಳ್ತಾ ಇದೀವಾ, ಇದೆಲ್ಲ ನಾವು ನೋಡ್ಕೋಬೇಕಾಗುತ್ತೆ. ಸೊ ಇದೆಲ್ಲ ನಾವು ಕರೆಕ್ಟಾಗಿ ಮಾಡಿ ನಮ್ಮ ಎಂಡೋಥೀಲಿಯಲ್ ಡಿಸ್ಫಂಕ್ಷನ್ನ ಕಡಿಮೆ ಮಾಡಲಿಕ್ಕೆ ಮೇ ಬಿ ಯು ಕ್ಯಾನ್ ಇನ್ಕ್ಲೂಡ್ ಒಮೆಗಾ 3 ಸಪ್ಲಿಮೆಂಟ್ಸ್. ಸೊ ಕೆಲವು ಸಪ್ಲಿಮೆಂಟ್ಸು ಅದು ಮೇ ಬಿ ನಿಮ್ಮ ಮೆಡಿಸಿನ್ ಆಗಿ ನೀವು ತಗೋಬೋದು, ಅಥವಾ ನಿಮ್ಮ ಆಹಾರದಲ್ಲಿ ಅದು ಜಾಸ್ತಿ ಇರುವಂಥ ಆಹಾರಗಳನ್ನು ಸೇವಿಸ್ಬೋದು. ಅದಕ್ಕೆ ನಾನು ಯಾವಾಗಲೂ ಹೇಳ್ತೇನೆ, ಡಯಾಬಿಟಿಕ್ ಪೇಷಂಟ್ಸ್ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಗ್ರೀನ್ ಜ್ಯೂಸ್ ಮಾಡಿ ತಗೊಳ್ಳೋದು ತುಂಬ ಒಳ್ಳೆಯದು ಅಂತ ಹೇಳ್ತೇನೆ. ಬಿಕಾಸ್ ಅದರಲ್ಲಿ ನಮಗೆ ಎಷ್ಟೋ ವೈಟಮಿನ್ಸು ನ್ಯೂಟ್ರಿಯೆಂಟ್ಸು ಸಿಗುತ್ತೆ. ಈಗ ನಾನು ನ್ಯೂಟ್ರಿಯೆಂಟ್ಸ್ ಹೇಳುವಾಗ ವಿಟಮಿನ್ B1, B2, B6 ಇದೆಲ್ಲ ಹೇಳ್ತೀವಿ, B12 ಅಥವಾ ವಿಟಮಿನ್ D, ವಿಟಮಿನ್ C ಇದೆಲ್ಲ ಹೇಳ್ತೀವಿ. ಬಟ್ ಇದೆಲ್ಲ ಆಲ್ಮೋಸ್ಟ್ ಕೆಲವು ಫುಡ್ಗಳಲ್ಲಿ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಲೀಫಿ ವೆಜಿಟೇಬಲ್ಸ್, ನುಗ್ಗೆ ಸೊಪ್ಪು ಇರ್ಬೋದು, ಹರಿವೆ ಸೊಪ್ಪು, ಪಾಲಕ್ ಸೊಪ್ಪು, ಬಸಳೆ ಸೊಪ್ಪು, ಈ ಥರ ಸೊಪ್ಪುಗಳದ್ದು ಜ್ಯೂಸ್ ಏನಾದರೂ ಮಾಡಿ ನೀವು ಇನಿಷಿಯಲಿ ಬೇಕಾದ್ರೆ ತಗೋಬೋದು. ಇನ್ನು ಕೆಲವುದು ಲೈಕ್ ನಾ ಹೇಳ್ದಂಗೆ ಒಮೆಗಾ 3 ಫ್ಯಾಟಿ ಆಸಿಡ್, ಒನ್ ಆಫ್ ದ ಬೆಸ್ಟ್, ಆ್ಯಕ್ಚುಲಿ ಒನ್ ಆಫ್ ದ ಬೆಸ್ಟ್ ನ್ಯಾಚುರಲ್ ಬ್ಲಡ್ ತಿನ್ನರೂ ಹೌದು. ಎಷ್ಟೋ ನಮಗೆ ಲೇಟೆಸ್ಟ್ ಸ್ಟೇಜಸಲ್ಲಿ ಬರುವಂಥ ಸ್ಟ್ರೋಕ್ ಇರ್ಬೋದು, ಹಾರ್ಟಿನ ಸಮಸ್ಯೆಗಳು ಹೈಯೆಸ್ಟ್ ಕಾಣೋದು ಯಾರಲ್ಲಿ, ಹಾರ್ಟಿನ ಸಮಸ್ಯೆ ಡಯಾಬಿಟಿಕ್ ಪೇಷಂಟ್ಸಲ್ಲೇ ಕಾಣುತ್ತೆ. ಈವನ್ ಹಾರ್ಟ್ ಅಟ್ಯಾಕ್ ಆದರೂ ಕೂಡ ಕೆಲವು ಸಲ ಅವರಿಗೆ ಗೊತ್ತಾಗಲ್ಲ, ಅಷ್ಟೊಂದು ಪೇಯ್ನ್ ಅನಿಸ್ಬೇಕು ಅಂತ ಇಲ್ಲ. ಸೊ ನಮ್ಮ ಬ್ಲಡ್ ವೆಸಲ್ಸ್ ಹೆಲ್ತೆಲ್ಲ ಇಂಪ್ರೂವ್ ಆಗಲಿಕ್ಕೆ ಈ ಒಮೆಗಾ 3 ಪ್ಲೇಸ್ ಅ ವೆರಿ ಮೇಜರ್ ರೋಲ್. ಸೊ ಡಯಾಬಿಟಿಸ್ ಇರೋರು ಬೇಕಾದ್ರೆ ಒಮೆಗಾ 3 ಸಪ್ಲಿಮೆಂಟ್ಸನ್ನು ತಗೋಬೋದು, ಅಥವಾ ರೆಗ್ಯುಲರ್ ಆಗಿ ತಾರಲೆ ಮತ್ತು ಬಾಂಗಡೆ ಮೀನು ಈ ಥರನ್ನ ತಿನ್ನಬೇಕಾಗುತ್ತೆ. ಬಟ್ ಪ್ಲಾಂಟ್ ಸೋರ್ಸ್ ಆಫ್ ಒಮೆಗಾ 3 ಏನಿದೆ ಅಷ್ಟೊಂದು ಒಳ್ಳೆಯದು ಅಂತ ನಾನು ಹೇಳಲ್ಲ, ಬಿಕಾಸ್ ಅದರಲ್ಲಿ ಅಷ್ಟೊಂದು ಕನ್ವರ್ಷನ್ ಇರಲ್ಲ. ಸೊ ನಾವೇನು ಮಾಡಬೇಕು, ಈ ಥರ ಸಪ್ಲಿಮೆಂಟ್ಸನ್ನು ಇನ್ಕ್ಲೂಡ್ ಮಾಡಿ ಮುಂದೆ ಬರಲಿಕ್ಕಿರುವಂಥ ಕಾಂಪ್ಲಿಕೇಶನ್ಸನ್ನು ನಾವು ಪ್ರಿವೆಂಟ್ ಮಾಡಬೇಕು. ಇನ್ನು ಕೀಟೋ ಡಯಟ್ ಬೇಕಾದ್ರೆ ಇನಿಷಿಯಲಿ ಮಾಡ್ಬೋದು, ಡಯಾಬಿಟಿಕ್ ರಿವರ್ಸಲ್ ಪ್ಲಾನ್ ಮಾಡ್ಬೋದು, ಎಲ್ಲದಕ್ಕೂ ಸಬ್ಸ್ಟಿಟ್ಯೂಟ್ ಇದೆ. ಈವನ್ ಒಂದು ದೋಸೆ ಆದರೂ ಕೂಡ ನಾವು ಆ್ಯಕ್ಚುಲಿ ಅಕ್ಕಿ ದೋಸೆಗೆ ಅಲ್ಲ ನಾವು ಅಡಿಕ್ಟ್ ಆಗಿರೋದು, ನಾವು ಅಡಿಕ್ಟ್ ಆಗಿರೋದು ಆ ದೋಸೆದು ಶೇಪ್ಗೆ. ನೀವು ಹೆಸರು ಕಾಳಿಂದ ಅದೇ ಶೇಪಲ್ಲಿ ದೋಸೆ ಮಾಡಿ ತಿಂದು ನೋಡಿ, 4 ದಿವಸ ತಿಂದಮೇಲೆ ನಿಮ್ಗೆ ಅದೇ ಇಷ್ಟ ಆಗುತ್ತೆ. ರಾಗಿಯಿಂದ ಅದೇ ಥರ ಶೇಪಲ್ಲಿ ನೀವು ದೋಸೆ ಮಾಡಿ ನೋಡಿ. ಸೊ ವಿ ಗೆಟ್ ಅಡಿಕ್ಟೆಡ್ ಟು ಆ ಒಂದು ಹ್ಯಾಬಿಟ್ ಏನಿದೆ. ಮತ್ತು ನಾವು ಭಾಳ ಟೈಮ್ ಖರ್ಚು ಮಾಡಲ್ಲ. ದಿವಸ ನಮಗೆ ಎಲ್ಲೆಂದೋ ರೂಢಿ ಆಗಿದೆ, ಆ ದೋಸೆನೇ ಬೆಳಗ್ಗೆ ತಿನ್ನಬೇಕು, ಅಥವಾ ಇಡ್ಲಿನೇ ತಿನ್ನಬೇಕು, ಅಥವಾ ಉಪ್ಪಿಟ್ಟೆ ತಿನ್ನಬೇಕು, ಅದೇ ನಾವು ತಿಂತಾ ಬರ್ತೀವಿ. ಆ್ಯಂಡ್ ವಿ ಗಾಟ್ ಅಡ್ಜಸ್ಟೆಡ್ ಟು ದ್ಯಾಟ್. ಸೊ ನಾವು ಅದಕ್ಕೆ ಸ್ವಲ್ಪ ಒಂದು ಟೈಮ್ ಖರ್ಚು ಮಾಡಿದರೆ, ಇನೋವೇಟಿವ್ ಆಗಿ ನಮ್ಮ ಆಹಾರ ನಾವು ಹೇಗೆ ಚೇಂಜ್ ಮಾಡ್ಬೋದು, ಹೆಲ್ತಿಯಾಗಿರುವಂಥ ಫುಡ್ಡನ್ನು ಹೇಗೆ ಪ್ಲ್ಯಾನ್ ಮಾಡ್ಬೋದು ಅಂದ್ರೆ ಒಂದು 10 ದಿವಸ ನೀವು ತಿಂದು ನೋಡಿ, ಮತ್ತೆ ನಮಗೆ ವಾಪಸ್ ಅದಕ್ಕೆ ಹೋಗ್ಲಿಕ್ಕೆ ಇಷ್ಟ ಆಗಲ್ಲ. ಇದೇ ನಮಗೆ ಚೆನ್ನಾಗಿ ಅನಿಸುತ್ತೆ. ಎಷ್ಟೋ ಸಲ ನಾವು ಈಗ ಅಬ್ರಾಡಿಗೆಲ್ಲ ಹೋದರೆ ಅಲ್ಲಿದ್ದು ಬ್ರೇಕ್ಫಾಸ್ಟ್ ಸಿಸ್ಟಮ್ಸ್ ಡಿಫ್ರೆಂಟ್ ಆಗಿರುತ್ತೆ. ಮೇ ಬಿ ಅವರಿಗೆ ಅವರು ನಮಗೆ ಬೆಳಿಗ್ಗೆ ಲೆಟ್ಯೂಸ್ ವಿತ್ ಏನಾದರೂ ಲೈಕ್ ಕ್ರೀಮ್ ಇದೆಲ್ಲ ಕೊಡ್ಬೋದು. ಬಟ್ ಸ್ವಲ್ಪ ದಿವಸ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ ತಿನ್ನಲಿಕ್ಕೆ, ಬೆಳಿಗ್ಗೆ ತರಕಾರಿ ಅಷ್ಟೇ ತಿನ್ನಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಒಂದು ವಾರ ಹೋದ್ಮೇಲೆ ನಮಗೆ ಏನು ಅನಿಸುತ್ತೆ, ದಿಸ್ ಇಸ್ ಮಚ್ ಬೆಟರ್. ಇಲ್ಲ ನಾವು ಮನೆಯಲ್ಲಿ ತಿಂಡಿ ಮಾಡಿ 6 ದೋಸೆ ತಿಂದು ಹಾಸ್ಪಿಟ್ಲಿಗೆ ಅಥವಾ ಕೆಲಸಕ್ಕೆ ಹೋದಾಗ ನಮಗೆ 11 ಗಂಟೆ ಆಗುವಾಗ ಒಂದು ಸ್ವಲ್ಪ ಹೊತ್ತು ಆದಮೇಲೆ ನಿದ್ರೆ ಬರುತ್ತೆ, ಹಾಕ್ಲಿಕ್ಕೆ ಬರುತ್ತೆ. ಬಟ್ ಈ ಥರ ಫುಡ್ ತಗೊಂಡಾಗ, ಒಳ್ಳೆ ಫ್ಯಾಟ್ ಇರುವಂಥ ಫುಡ್ಡು, ಒಳ್ಳೆ ಪ್ರೋಟೀನ್ ಇರುವಂಥ ಫುಡ್ ತಗೊಂಡಾಗ ನಮಗೇನು ಲೈಕ್ ಆ ಒಂದು ಸುಸ್ತು ಅನಿಸಲ್ಲ. ಎಷ್ಟೋ ಕಾಂಪ್ಲಿಕೇಶನ್ಸನ್ನು ನಮಗೆ ಪ್ರಿವೆಂಟ್ ಮಾಡಲಿಕ್ಕಾಗುತ್ತೆ. ನಾವು ಹೆಲ್ತಿ ಆಗಿರ್ತೀವಿ. ನಾವು ತಗೊಳ್ಳುವಂಥ ಕ್ಯಾಲರಿ ಏನಿದೆ ಅದು ಕಂಟ್ರೋಲಲ್ಲಿ ಇರುತ್ತೆ. ಸೊ ನಮ್ಮ ಫುಡ್ ಐಟಮ್
ಡಯಟನ್ನು ಚೇಂಜ್ ಮಾಡಿ, ಸ್ವಲ್ಪ ವ್ಯಾಯಾಮವನ್ನು ಮಾಡಿ, ಸ್ವಲ್ಪ ಸಪ್ಲಿಮೆಂಟ್ಸನ್ನು ತಗೊಂಡು ಮುಂದೆ ಬರಲಿಕ್ಕಿರೋಂಥ ಕಾಂಪ್ಲಿಕೇಶನ್ಸನ್ನು ಪ್ರಿವೆಂಟ್ ಮಾಡಿ ಈ ಥರ ನಾವು ಡಯಾಬಿಟಿಸನ್ನು ಟ್ರೀಟ್ ಮಾಡಬೇಕು. ಅದು ಬಿಟ್ಟು ಡೈರೆಕ್ಟ್ಲಿ ಮೆಡಿಸಿನ್ ತಗೊಳ್ಳೋದು, ಇನ್ಸುಲಿನ್ ತಗೊಳ್ಳೋದು, ಮತ್ತು ಇನ್ಸುಲಿನ್ ತಗೊಂಡು ಶುಗರ್ ಲೋ ಆಗುತ್ತೆ ಅಂತ ಹೇಳಿ ಅದಕ್ಕೆ ತುಂಬ ತಿನ್ನೋರಿದ್ದಾರೆ. ಸೊ ದಿಸ್ ಇಸ್ ನಾಟ್ ಅ ರೈಟ್ ವೇ ಟು ಟ್ರೀಟ್ ದ ಡಯಾಬಿಟಿಸ್. ಸೊ ನೀವೇನು ಮಾಡಬೇಕು, ಡಯಾಬಿಟಿಸ್ ಸರಿಯಾಗಬೇಕು, ಡಯಾಬಿಟಿಸ್ ಕಂಟ್ರೋಲಲ್ಲಿ ಬರಬೇಕು ಅಂದರೆ ಟ್ರೀಟ್ಮೆಂಟ್ಗಿಂತ ಎಜುಕೇಷನ್ ಇಸ್ ಮೋರ್ ಇಂಪಾರ್ಟೆಂಟ್. ನೀವು ಏನು ತಿಂತೀರಾ, ಅದರಲ್ಲಿ ಎಷ್ಟು ಕ್ಯಾಲರಿ ಇದೆ, ಎಷ್ಟು ನಾನು ತಿನ್ನಬೇಕು, ಹೇಗೆ ತಿನ್ನಬೇಕು, ಯಾವಾಗ ತಿನ್ನಬೇಕು, ಇದನ್ನು ಕಲ್ತು ಬಿಟ್ರೆ ನಿಮ್ಮ ಡಯಾಬಿಟಿಸ್ ಏನಿದೆ ಅದು ಕಂಪ್ಲೀಟ್ಲಿ ಕಂಟ್ರೋಲ್ ಮಾಡ್ಬೋದು ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.